7 ವರ್ಷಗಳ ಹಿಂದೆ ಶಾಂತಿವನದಲ್ಲಿ ನನಗೆ ನಡೆದ ಪೀಡೆ. ಇಂತಹ ಅನ್ಯಾಯ ಮತ್ತೆ ಯಾರಿಗೂ ಆಗ್ಬಾರ್ದು. ಕಳೆದ ಸೌಜನ್ಯ ಬಗ್ಗೆ ಕೇಳ್ತಾ ಇದ್ನಲ್ಲ, ಹ್ಮ್ 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 ಹ್ಞೂನಮ್ಮ. ಅದ್ರ ಅದು ನನಗೂ ಒಂದು ಸತಿ ನಾನು ಇದು ಕ್ಷೇಮವನ ಇದೆಯಲ್ಲ ಅವ್ರದ್ದು ಶಾಂತಿವನ, ಹ್ಮ್ 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 ಹ್ಞೂನಮ್ಮ. ಅಲ್ಲಿ ನಾನು ಸುಮಾರು ಒಂದು 8-10 ವರ್ಷದವರೆಗೂ ಹೋಗಿದ್ದೀನಿ ನಾನು ಅಲ್ಲಿ. ಅಲ್ಲಮ್ಮ, ಕಾಲ್ ರೆಕಾರ್ಡ್ ಮಾಡ್ಬೋದಾ? ಆ ಕಾಲ್ ರೆಕಾರ್ಡ್ ಮಾಡ್ಬೋದಾ ನಿಮ್ದು? ಮಾಡ್ಕೊಳ್ತಾರೆ. ನಿಮ್ದು ಯಾವ ಊರಕ್ಕ? ನಮ್ದು ಬೆಂಗಳೂರು. ಬೆಂಗಳೂರಾ? ಹ್ಮ್ ಏನಾಗಿದೆ ನಿಮಗೆ ಧರ್ಮಸ್ಥಳದಾಗ ಏನ ಅಂತ ಅನುಭವಗಳು? ಆಗಿದೆ ಸರ್ ನನ್ಗೂನು. ನಾವು ಇವಾಗ ನನ್ಗೆ ಎಷ್ಟು ವಯಸ್ಸು ಅಂದ್ರೆ ಇವಾಗ ನನ್ಗೆ 60 ವರ್ಷ. ಹ್ಮ್ 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 ಈಗ ನಾನು ಒಂದು 10-12 ವರ್ಷದ ಹಿಂದೆ ಹೋಗಿದ್ದೆ ನಾನು. ಹ್ಮ್ 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 ಆಗ ಪ್ರತಿ ವರ್ಷನೂ ನಾನು ಹೋಗ್ತೀನಿ ಶಾಂತಿವನಕ್ಕೆ. ಹ್ಞೂನಮ್ಮ ಹ್ಞೂನಮ್ಮ. ಈಗ ನನ್ಗೆ ಒಂದು 7-8 ವರ್ಷದ ಹಿಂದೆ ಹ್ಮ್ ಶಾಂತಿವನದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೆ ನಾನು. ಹ್ಮ್ 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 ಹ್ಞೂನಮ್ಮ. ಬಂದು ಯಾವಾಗ್ಲೂ ಅಲ್ಲಿ ಮಂಜುನಾಥನ ದರ್ಶನ ಮಾಡಿ ನಾನು ಮನೆಗೆ ಬರ್ತಾ ಇದ್ದೆ. ಹ್ಮ್ 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 ಹಾಗೆ ಆಗಿದ್ದಾಗ ನಾನು ಸುಮಾರು ಒಂದು ಸಂಜೆ 6:15 ಇರ್ಬೋದು. ಹ್ಮ್ 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 ಅಲ್ಲಿ ಹೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಮಾಡಿ, ಅಲ್ಲಿ ಒಂದು ಮಂಟಪ ತರ ಎಲ್ಲ ಇದೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ದೆ. ನಾನು ಒಬ್ಳೆ ಬಂದಿದ್ದು. ಹ್ಮ್ 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 ಆಮೇಲೆ ಬಸ್ ಇದ್ದಿದ್ದು ನನ್ಗೆ 10:45ಗೆ, ರಾತ್ರಿ 10:45 ಬಸ್ ಇದ್ದಿದ್ದು. ಹ್ಮ್ 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 ಯಾವ ಒಬ್ರೇ ಹೋಗಿದ್ರಮ್ಮ ನೀವು? ನಾವ್ ಒಬ್ರೇ ಹೋಗಿದ್ದು. ಯಾವಾಗ್ಲೂ ವರ್ಷ ಶಾಂತಿವನಕ್ಕೆ ಹೋಗಿ ಬರೋದು, ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಸ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಹ್ಮ್ ಹ್ಮ್ ಅದೇ ತರ ಈಗ ಒಂದು 6 ವರ್ಷದಿಂದ ಅದೇ ತರನೇ ಆಯ್ತು ನನ್ಗೆ. ಹ್ಮ್ ಹ್ಮ್ ಅಲ್ಲಿ ಹೋದಾಗ ಒಬ್ರು ಅಲ್ಲಿ ಈ ಧರ್ಮಸ್ಥಳದಲ್ಲಿ ಒಂದು ಕೋಲ್ ಇಟ್ಕೊಂಡು ಡ್ರೆಸ್ ಹಾಕೊಂಡು ಗೇಟ್ ಕೀಪರ್ಗಳ ತರ ಎಲ್ಲ ಡ್ರೆಸ್ ಹಾಕಿರ್ತಾರೆ ನೋಡಿ, ಹ್ಮ್ 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 ಆ ದೇವಸ್ಥಾನದಲ್ಲಿ ಓಡಾಡ್ತಿರ್ತಾರಲ್ಲ ಪೊಲೀಸ್ ತರ ಡ್ರೆಸ್ ಎಲ್ಲ ಹಾಕೊಂಡು. ಹೇಳಮ್ಮ, ಅದೇ ಸಿಬ್ಬಂದಿ ವರ್ಗ ಅವ್ರದ್ದು. ಕರೆಕ್ಟ್. ನಾನು ಹೀಗೆ ಕೂತ್ಕೊಂಡಿದ್ದೆ ಹ್ಮ್ ಅಲ್ಲಿ. ಬಸ್ ಇನ್ನು ಲೇಟ್ ಅಲ್ವಾ ಬರೋದು ಅಂತಂದ್ಬಿಟ್ಟಂತ ಅಲ್ಲೇ ದೇವಸ್ಥಾನದಲ್ಲಿ ಊಟ ಗಿಟ ಎಲ್ಲ ಆಯ್ತು, ಕೂತ್ಕೊಂಡಿದ್ದೆ. ಸಾಧಾರಣ ಒಂದು 8-8:30 ಇರ್ಬೋದು. ಹಾಗೇನಾಯ್ತು, ಒಬ್ರು ಬಂದ್ರು. ಒಬ್ರು ಬಂದ್ಬಿಟ್ಟು ವಿಚಾರಿಸಿದ್ರು, ನೀವು ಎಲ್ಲಿನವರು ಏನು ಹಿಂಗೆ ಅಂತ. ಅದಕ್ಕೆ ನಾವು ಈ ತರ ಬೆಂಗಳೂರಿನವರು, ಹೀಗೆ ಶಾಂತಿವನಕ್ಕೆ ನಾವು ಟ್ರೀಟ್ಮೆಂಟ್ ಬಂದಿದ್ವಿ, ಇವಾಗ ಬೆಂಗಳೂರಿಗೆ ವಾಪಸ್ ಹೋಗ್ತಿದೀವಿ ಅಂತ ಹೇಳ್ದೆ. ಅದಕ್ಕೆ ಅವರು ಓಕೆನಮ್ಮ ಆಯ್ತು ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋದ್ರು. ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಫುಲ್ ಕ್ರಾಸ್ ಕ್ವಶನ್ ಸರ್ ನನ್ಗವ್ರು. ಏನಂತ? ನೀವು ಎಲ್ಲಿನವರು, ನೀವ್ ಯಾರ್ಯಾರು ಬಂದಿರೋದು, ನಿಮ್ ಜೊತೆ ಯಾರು ಬಂದಿದ್ದಾರೆ, ಫುಲ್ ಅವ್ರ ಮಾತುಕತೆನೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಇಲ್ಲ ನಾವು ಒಬ್ರೇ ಬಂದಿರೋದು ಅಂತ. ಎಲ್ಲಿ ನೀವು ಬೆಂಗಳೂರಲ್ಲಿ ಎಲ್ಲಿರೋದು ಅಂತ ಕೇಳಿದ್ರು. ಅದಕ್ಕೆ ಸರ್ ನಿಮ್ಗೆ ಇದೆಲ್ಲ ಯಾಕಿದ್ ಬೇಕು ಅಂತ ಕೇಳಿದೆ ನಾನು. ಇಲ್ಲ ನಮ್ಗೆ ಬೇಕು, ನೀವು ಹೇಳಿ ಟಿಕೆಟ್ ಎಲ್ಲ ತೋರಿಸಿ ನೀವು ಬುಕ್ ಮಾಡಿರೋದು ಅಂತ ಕೇಳಿದ್ರು. ಆಮೇಲೆ ಸರಿ ನಾನು ಹೇಳಿದೆ, ಸರ್ ನಿಂಗೆ ನಾನು ಎಲ್ಲಿ ಇಳಿಬೇಕಾಗಿತ್ತು ಅಲ್ಲಿ ಹೇಳ್ದೆ, ಜಾಲಹಳ್ಳಿ ಕ್ರಾಸ್ ಅಲ್ಲಿ ನಾನು ಇಳಿಬೇಕು ಅಂತ ಅಂದ್ಬಿಟ್ಟಂತ. ಅಯ್ಯಪ್ಪ ಏನಂತಾನೆ ಗೊತ್ತಾ ಸರ್, ಬನ್ನಿ ಮೇಡಮ್ ಸ್ವಲ್ಪ ಈ ಕಡೆ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಕೇಳ್ತಾನೆ ಅವನು. ಆಮೇಲೆ ಯಾಕೆ ಸರ್ ಬರ್ಬೇಕು ನಾವ್ ಈ ಕಡೆ ಮಾತಾಡೋದಿಕ್ಕೆ, ಏನಿದ್ರು ಇಲ್ಲೇ ಮಾತಾಡಿ ಅಂದೆ. ಅದಕ್ಕೆ ಇಲ್ಲ ನಿಮ್ಮ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕು ಬನ್ನಿ ಈ ಕಡೆಗೆ ಅಂತ ಕೇಳ್ದ. ಅಂದ್ರೆ ರಾತ್ರಿ 8 ಗಂಟೆ ಟೈಮ್ ಅಲ್ಲಿ? 8:30 ಟೈಮಲ್ಲಿ. ಆಮೇಲೆ ನಂಗೆ ಬಹಳ ಭಯ ಆಗೋಯ್ತು ಸರ್. ಏನ್ ಇವ್ರು ಧರ್ಮಸ್ಥಳ ಅಂದ್ರೆ ನಮ್ಗೆ ಅಷ್ಟು ನಂಬಿಕೆ ಅಲ್ವಾ, ಒಬ್ಬೊಬ್ಬರೇ ಓಡಾಡ್ಬೋದು, ಅಷ್ಟು ಧರ್ಮವಾಗಿದೆ ಅಲ್ವಾ, ಏನ್ ಭಯ ಇರಲ್ಲ ಅಲ್ವಾ ಅಂತ ನಾವು ಅನ್ಕೊಂಡಿದ್ವಿ. ಈಗ ಯಾವಾಗ ಸೌಜನ್ಯದೆಲ್ಲ ಕೇಳಾದ್ಮೇಲೆ ನಿಜ ಅದು ನಡೆದೇ ಇದೆ ಅಂತಾನೆ ಅನ್ನಿಸ್ತದೆ ಸರ್. ಈ ತರ ಇಷ್ಟು ಆ ಹುಡುಗಿನ್ ಬಿಟ್ಟಿರ್ತಾರ ಸರ್ ಇವ್ರುಗಳೆಲ್ಲ? ಸಾಧ್ಯವಿಲ್ಲ, ಬಿಡಕ್ ಸಾಧ್ಯವಿಲ್ಲ. ಇಷ್ಟು ನಮ್ ಏಜ್ನವ್ರನ್ನೇ ಅವ್ರು ಈ ತರ ಮಾತಾಡಿಸ್ತಾರೆ ಅಂದ್ರೆ ಎಂತ ಜನಗಳು ಸರ್ ಅವರು. ಅಲ್ಲಮ್ಮ, ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರ ಅವ್ರು? ಮತ್ತೆ ಏನ ಮಾತಾಡಿ? ಇಲ್ಲ ನಾನು ಅಂದೆ, ಅಲ್ಲೇ ಕೂತ್ಕೊಂಡೆ. ಆಮೇಲೆ ನನ್ಗೆ ಯಾಕೋ ಭಯ ಆಯ್ತು. ಆಮೇಲೆ ಹೋಗ್ಬಿಟ್ಟು ರೂಮ್ ಕೊಡ್ತಾರಲ್ಲ ತಂಗು ಇದ್ರಲ್ಲಿ ಕೂತ್ಕೊಂಡು ಹೋಗ್ಬೋದಲ್ಲ. ಆಮೇಲೆ ಅವ್ರ ಹತ್ರ ಒಂದು ರೂಮ್ ತಗೊಂಡು ಚಾಪೆ ಹಾಸ್ಕೊಂಡು ಅಲ್ಲೇ ಕೂತ್ಕೊಂಡೆ ನಾನು. ಆಮೇಲೆ ಸರ್ 10:30ಗೆ ನಾನು ಆಚೆ ಬಂದೆ. ಫಾಲೋ ಮಾಡಿದಾನೆ ಸರ್ ಅವನು, ಬಸ್ ಸ್ಟಾಪ್ ವರ್ಗೂ ಫಾಲೋ ಮಾಡಿದಾನೆ. ಫಾಲೋ ಮಾಡೋದ್ನ ಏನ್ ಮಾತಾಡಿಲ್ಲ? ಮಾತಾಡಿಸ್ದ, ನಾನೇ ಬರ್ತೀನಿ ನಿಮ್ ಜೊತೆ, ನಿಮ್ಮ ಜೊತೆಲಿ ಇಳಿದ್ಬಿಟ್ಟು ನಾನು ಬೆಂಗಳೂರಿಗೆ ನಾನು ಬರ್ಬೇಕು, ನಾನೇ ಬರ್ತೀನಿ ಜೊತೆಗೆ ಅಂತ ಕೇಳಿ. ಸರ್ ಅಲ್ಲಿ ಇರೋರು ಎಲ್ಲರೂ ಆ ತರದವ್ರೆ ಸರ್ ಅಲ್ಲಿ ಇರೋರೆಲ್ಲ.
ನೋಡಮ್ಮ ಜನತೆಗೆ ಯಾಕೆ ಗೊತ್ತಾಗ್ತಿಲ್ಲ ನನಗಂತೂ. ಅಯ್ಯೋ ಇವಾಗ ಸರ್ ಇವಾಗ ಒಬ್ಬೊಬ್ರೆ ಹೋಗ್ಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ. ಹ್ಮ್ ಒಬ್ರೆ ಹೋಗ್ಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ. ಆಮೇಲೆ ನಮ್ಮ ಹಸ್ಬೆಂಡ್ ಕೊಡ್ತೀನಿ, ಫೋನ್ ಮಾಡಿ ಕೊಡ್ತೀನಿ ಮಾತಾಡಿ ಅಂತಾನು ಅಂದೆ ನಾನು. ಹ್ಮ್ 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 ಅದಕ್ಕೆ ಇಲ್ಲ 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 ನೀವು ಮಾತಾಡಿ, ಅವ್ರಿಗೆಲ್ಲ ಕೊಡ್ಬೇಡಿ ನೀವು ಹ್ಮ್ ಅಂತ ಕೇಳ್ತಾರಲ್ಲ ಸರ್. ಅವರ ಇಂಟೆನ್ಷನ್ ಏನಿರುತ್ತೆ ಅಂತ ನಮಗೂ ಅರ್ಥನೇ ಆಗೋದಿಲ್ಲ. ಅಲ್ಲ ಇವಾಗ ಯಾವಾಗ ಫಾಲೋ ಮಾಡ್ತಾ ಅಂದ್ರೆ ಒಬ್ಬ ಹೆಣ್ಮಗಳಿಂದ ಅಲ್ಲೇ ಗೊತ್ತಾಗುತ್ತಲ್ಲ ನಿಮ್ಗೆ. ಹೌದು ಅಲ್ವಾ ಸರ್? ಹ್ಮ್ ಏನ್ ಸರ್ ಇದು ಧರ್ಮಸ್ಥಳ ಅಂತ ಹೆಸರಿಟ್ಟು ಈ ತರ ನಡೆಯುತ್ತೆ ಅಂದ್ರೆ ನಿಜವಾಗ್ಲೂನು ಭಯ ಅಲ್ಲ ಆಗುತ್ತೆ. ಅಲ್ಲ ಇಲ್ಲ, ದೇವಸ್ಥಾನ ಮನ್ಯಾಸ್ವಾಮಿ ಇರೋದಂತೂ ಸತ್ಯ, ಹೌದು ಅಣ್ಣಸ್ವಾಮಿ ಇರೋದು ಸತ್ಯ, ಅದೇ ಎಲ್ಲ ಬಯಲಿಗೆ ಆಗ್ತಿರೋದು ಈಗ. ಹ್ಮ್ ಕೆಲವೊಬ್ರು ನಾವು ಇವಾಗ ನೀವು ಹೇಳ್ಕಂತಿದ್ರಿ, ಕೆಲವ್ರು ಹೇಳ್ಕಂತಿಲ್ಲ. ಹೌದು. ಇಲ್ಲ ಸದ್ಯ ಸರ್ ನಾನು ತುಂಬಾ ವರ್ಷದಿಂದ ಹೇಳ್ಬೇಕು ಅಂತಿದ್ದೆ. ಈಗ ಯಾರೊಬ್ರು ಲೇಡಿ ಮಾತಾಡ್ತಿದ್ರು, ಹ್ಮ್ 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 ಅದನ್ನ ನಾನು ಕೇಳಿಸ್ಕೊಂಡು ನಾನ್ ಮಾತಾಡಕ್ಕೆ ಧೈರ್ಯ ಬಂತು. ಶಾಲಿನಿ ಓಹೋ ಮೇಡಮ್ ಅಂತೇಳಿ ಅವರು ಧರ್ಮಸ್ಥಳದಾರ, ಊರ್ ಪಕ್ಕದಲ್ಲೇ ಅವ್ರು ಇರೋದು. ಹಾ ಇವಾಗ ಹಾ ಹಾ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಅವರೇ ಹೇಳಿದ್ದು ಹಾ. ಈ ತರ ಇದೆ ಅಂತಂದು. ಹೌದು ಸರ್. ಅಲ್ಲ ಅವ್ರ ಪಕ್ಕದಲ್ಲೇ ಕೂತ್ಕೊಳಕ್ಕೆ ಬರ್ತಾನಲ್ಲ ಸರ್. ಹ್ಮ್ 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 ಹಾ, ನಾವು ಏನಂತ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ? ನಮ್ಮ ವಯಸ್ಸಿನವ್ರನ್ನೇ ಅವ್ರು ಬಿಡಲ್ಲ ಅಂದ್ರೆ ಇನ್ನು ಹ್ಮ್ ವಯಸ್ಸಿನ ಮಕ್ಳು ಬಿಡ್ತಾರ ಸರ್ ಇವ್ರು? ನೋಡಿ ಅಮ್ಮ, ಹಾ ನಾವೇನು ಹೇಳಿದ್ರೆ ನೀವು ಅಪಪ್ರಚಾರ ಮಾಡ್ತೀರಾ ಅಂತಾರೆ. ಇವಾಗ ನೀವು ನೊಂದಿರ್ತಕ್ಕಂಥ ನಿಮ್ಗೆ ಆಗಿರೋ ಅನುಭವ ನೀವು ಹೇಳ್ತಾ ಇದೀರಿ. ಖಂಡಿತ ಸರ್. ಹ್ಮ್ ನಮ್ಗುನು ಇಲ್ಲಾಂದ್ರೆ ಗೊತ್ತಾಗ್ತಿರ್ಬೇಕು. ನಮ್ಗ್ ಅನುಭವ ಆಗಿರೋದಕ್ಕೆ ಇವಾಗ ಗೊತ್ತಾಗ್ತಿರೋದಪ್ಪ ಈ ತರನು ಇರ್ತಾರ ಅಂತ ಅನ್ಸುತ್ತೆ. ಹ್ಮ್ ತುಂಬಾ ನಮ್ಮ ಅನ್ಯಾಯ ಸರ್. ನಾವ್ ಮೊದ್ಲು ಹುಡುಗರಿದ್ದಾಗೆಲ್ಲ ನಮ್ಮ ಮನೆಗೆ ಹೇಳ್ತಿದ್ರು, ನಮ್ಮ ಅಮ್ಮರು ನಮ್ಮ ಅಪ್ಪರು ಅಂತ ಆತರ ಎಲ್ಲ ಹೇಳ್ತಿದ್ರು. ಹಾ ಅಲ್ಲಿ ಒಂದ್ ಜೊತೆ ಚಪ್ಪಲಿ ಬಿಟ್ಟು ಬಂದ್ರೆ ಕೂಡ ಇನ್ನು 10 ವರ್ಷ ಬಿಟ್ಟು ಹೋದ್ರಲ್ಲಿ ಚಪ್ಪಲಿ ಸಿಕ್ತಾ ಕಣಪ್ಪ ಅಂತ, ನ್ಯಾಯಯುತವಾಗಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಿದ್ರು. ಸರ್ ನಮ್ ತಾಯಿ ಹ್ಮ್ ತಿಂಗ್ಳಿಗೂ ಧರ್ಮಸ್ಥಳ ಅಂದ್ರೆ 500 ರೂಪಾಯಿ ಮನಿ ಆರ್ಡರ್ ಮಾಡ್ತಿದ್ರು ಸರ್. ಹ್ಮ್ 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 ಅವ್ರು ತೀರೋ ತನಕನುವೆ ಸುಮಾರು ಹ್ಮ್ 40-50 ವರ್ಷದವರೆಗೂ ಹ್ಮ್ ತಿಂಗಳು 500 ರೂಪಾಯಿ ಮನಿ ಆರ್ಡರ್ ಮಾಡೋದು ಧರ್ಮಸ್ಥಳಕ್ಕೆ. ಆದ್ರೆ ಜನ ಅಲ್ಲಿ ಆತರ ಇರ್ತಾರೆ ಅಂತ ಯಾರು ಗೊತ್ತಿರುತ್ತೆ ಸರ್? ಹಂಗ ನಿಮ್ಮಮ್ಮ ತಿಂಗಳ 500 ರೂಪಾಯಿ ದಾನ ಮಾಡಿದಕ್ಕೋಸ್ಕರ ನಿಮ್ಗೆ ಏನು ಆಗಿಲ್ಲ ನೋಡಮ್ಮ, ನಿಮ್ದು ಒಂದು. ಕರೆಕ್ಟ್, ನಿಜ. ಹೌದು ಸರ್. ಹ್ಮ್ ಇಲ್ಲಾಂದ್ರೆ ನಿಜ ನೀವು ಭಯ ಸರ್. ಅವ್ನಿಗೆ ಎಷ್ಟು ವಯಸ್ಸು ಸರ್? ಅವ್ನಿಗೆ ಬರೀ 35 ವರ್ಷ ಇರಬಹುದು ಸರ್ ಅವ್ನಿಗೆ. ಅವ್ರ ಹೆಸರೇನು ಗೊತ್ತಾಗಿರಲ್ಲ ನಿಮ್ಗೆ ಸುಮ್ಮನೆ? ಹಲೋ. ಅಲ್ಲಮ್ಮ ಹ್ಮ್ ಅವ್ರು ಏನ ಮುಖ ಪರಿಚಯದ ಮೇಲೆ ಅವ್ರ ಹೆಸರು ಏನೋ ಗೊತ್ತಾಯ್ತಾ? ಇವಾಗ ಟಿವಿ ಮಾಧ್ಯಮದಲ್ಲ ಬರ್ತಾಯ್ತಲ್ಲ, ಯೂಟ್ಯೂಬ್ ಅಲ್ಲಿ ಬರ್ತಾಯ್ತಲ್ಲ, ಅವೆಲ್ಲ ಫೋಟೋ ಗಿಟ್ ಹಾಕ್ತಿರ್ತವಲ್ಲ, ಅದ್ರ ನೋಡಿ ಏನ್ ಕಂಡಿಡಿಬೋದಾ ನೀವು? ಅವ್ರಲ್ಲ, ನಾನು ನೋಡ್ದೆ. ಅವ್ರಲ್ಲ, ಅಲ್ಲಿನ ವರ್ಕರ್ ಅವರು. ಹ್ಮ್ 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 ಅಲ್ಲಿ ಧರ್ಮಸ್ಥಳದಲ್ಲೇ ವರ್ಕ್ ಮಾಡ್ತಾರಲ್ಲ ಅವ್ರವ್ರು. ಹ್ಮ್ ನನ್ಗೆ ನೆಕ್ಸ್ಟ್ ಇನ್ನೊಂದ್ಸತಿ ಹೋಗಿದ್ದಾಗ ನಮ್ ಬೀಗ್ರ ಜೊತೆ ಹೋಗಿದ್ದಾಗ ಅವ್ರನ್ನ ನಮ್ ಬೀಗ್ರಿಗೆ ತೋರಿಸ್ತೆ. ನೋಡಿ ಇವ್ರು ಈ ತರ ಮಾಡಿದ್ರು ನನ್ಗೆ ಅಂತಾನೆ ತೋರಿಸ್ತೆ ಅವ್ರನ್ನ. ಹ್ಮ್ ಅವಾಗ ಏನಾದ್ರು ವಿಚಾರಿಸ್ಕೊಂಡ್ರ? ಅವ್ರು ಮಾತಾಡಿದ್ರ? ಇಲ್ಲ, ಮಾತಾಡ್ಲಿಲ್ಲ ಸರ್. ಅವ್ನ್ ನೋಡಿದ್ರೇನೆ ಒಂಚೂರು ಭಯ ಅಂತ ಅನ್ಸುತ್ತೆ. ಅಲ್ಲ ನೀವೇನ್ ಮಾತಾಡಕ್ ಕಂಪ್ಲೇಂಟ್ ಕೊಡಕ್, ನೀವೇ ಅವ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಸಮೇತ ಕಂಪ್ಲೇಂಟ್ ತಗೊಳಲ್ಲ ಅಲ್ಲಿ. ಕರೆಕ್ಟ್ ಸರ್. ನನ್ಗೆ ಇನ್ನೊಂದ್ ಏನಕ್ಕೆ ಅಂತ ಭಯ ಆಯ್ತು ಅಂದ್ರೆ, ಕಂಪ್ಲೇಂಟ್ ನಾನ್ ಕೊಡ್ಬೋದಿತ್ತು ಸರ್. ಹ್ಮ್ ಅಲ್ಲಿ ಹ್ಮ್ ಲೋಕಲ್ನವ್ರು ಅವ್ರು. ನಮ್ ಕಂಪ್ಲೇಂಟ್ ಅವ್ರು ಯಾವ ರೀತಿ ತಗೋತಾರೋ, ಮತ್ತಿನ್ನೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದು ಯಾಕೆ ಅಂತ ನಾನು ಸುಮ್ನಾಗ್ಬಿಟ್ಟೆ. ಹ್ಮ್ ಅವ್ರು ಇನ್ನೊಂದೇನಂದ್ರ ಏನ್ ಬೇಕಾದ್ರೂ ತಿರುಗಿಸ್ಬೋದಲ್ವಾ ಸರ್ ಅವ್ರು ನಮ್ಮ ಮೇಲೆ? ತಿರ್ಗಿಸಲ್ಲ. ಅಲ್ಲಿ ನೋಡ್ರಿ, ಆನೆ 30 ಕೇಸ್ ಆಗ್ಲಿ, ಮತ್ತೆ ಬಹಳ ಕೇಸ್ ಇದಾವ. ಆ ಕೇಸ್ ಅಲ್ಲೆಲ್ಲ ಕಂಪ್ಲೇಂಟ್ ದಾರರು ಇವಾಗ ನಿನಗ್ ತೊಂದ್ರೆ ಆಯ್ತಂದ್ರೆ ನೀನ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ನಿಮ್ ಮನೆಯವ್ರಿಗೆ ಕಂಪ್ಲೇಂಟ್ ಕೊಡಬೇಕು, ನಿಮ್ ಮಕ್ಳು ಹಾ ಸಂಬಂಧಿಕರು ಕಂಪ್ಲೇಂಟ್ ಕೊಡಬೇಕು. ಆದ್ರೆ ನೋಡಿ, ಹೌದು. ಅಲ್ಲೊಬ್ರು ಕೊಲೆ ಆಗಿದ್ದಾರೆ, ಆನೆ ಮಾವತ್ನ ಕರೆಕ್ಟ್. ಇಲ್ಲ ತಂಗಿನ ಸರ್, ಇದು ಇಬ್ರು. ಮಾತ್ರ ಬಯಲಿಗೆ ಅಲ್ಲ ಬರಲೇಬೇಕು ಸರ್. ಇಬ್ರು ಡೆತ್ ಆಗಿರೋದ್ನ ಅವ್ರು ಕಂಪ್ಲೇಂಟ್ ಕೊಡಬೇಕು ಅಂತದ್ದು. ಅವ್ರ ಹಾ ಕಡೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಆ ವಯನ ಮೇಲೆ ಗುಮಾನಿ, ಅಂದ್ರೆ ಇವ ಏನೇ ಕೊಲೆ ಮಾಡಿರೋನ್ ಗುಮಾನಿ ಐತೆ, ಅವನೇ ಹೋಗಿ ಹಾ ಕಂಪ್ಲೇಂಟ್ ಮಾಡಿದಾನೆ. ಅಂದ್ರೆ ಅವ್ನ ಹೆಂಗ್ ಎನ್ಕ್ವೈರಿ ಮಾಡ್ಬೇಕು? ಹೌದು ಈ ಅಲ್ವಾ ತರ ಸರ್? ಬರೇ ಉಲ್ಟಾ ಪಲ್ಟಾ ಅಲ್ಲಿ ಕೆಲ್ಸಗಳೆಲ್ಲ. ಇಲ್ಲ ಸರ್, ಇದು ಧರ್ಮಸ್ಥಳ ಮಂಜುನಾಥ ಇರೋದೇ ಸತ್ಯ ಆಗಿರೋದಕ್ಕೇನೆ ಸರ್ ಇವಾಗೆಲ್ಲ ಬಯಲಿಗೆ ಬರುತ್ತೆ ಬಿಡಿ. ಈಗ ನಿಜ ನೋಡ್ರಿ, ಮೊನ್ನೆ ಬರುತ್ತೆ. ಮೊನ್ನೆ ಹ್ಮ್ ನೋಡ್ರಿ, ಒಬ್ಬನ್ ಪಾಪ ಅವನು ಅಲ್ಲೇ ಕೆಲಸ ಮಾಡ್ತಕ್ಕಂಥ, ನೀವ್ ಹಾ, ಹೇಳ್ದಲ್ಲಮ್ಮ ಅದೇ ತರನೇ. ಅದು ನಾವು ಬಹಳ ಇಂಟ್ರೆಸ್ಟ್ ಆಗಿ ಕೇಳ್ತಿದೀವಿ ಸರ್. ಹ್ಮ್ ನಿಜವಾಗ್ಲು ದೇವ್ರು ನಿಜವಾಗ್ಲೂ ಇದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಈಗ ನೋಡಿ, ಆ ವಯನೇ ಈಗ ಪಾಪ ಪ್ರಜ್ಞೆಯಿಂದ ಬಂದು ಎಲ್ಲ ಪ್ರತಿಯೊಂದು ನಾನು ಎಲ್ಲೆಲ್ಲಿ ಊತಿಕ್ಕಿನ ಹೆಣ್ಮಕ್ಳನ್ನ ಗಂಡು ಮಕ್ಳನ್ನ ಅಂದ್ರೆ ಹ್ಮ್ ಅಪೋಸಿಟ್ ಮಾಡ್ತಾರಲ್ಲ. ಇವಾಗ ನೀವು ನಿಮ್ಮ ಮನೆಯನ್ನ ಕರ್ಕೊಂಡು ಹೋಗಿರ್ತೀರಂತ, ಹೌದು ನಿಮ್ ಮನೇರೇನೋ ಒಪ್ಕೊಂಡು ಬಿಡಪ್ಪ ತೀರತ್ಲಾಗ 5 ನಿಮಿಷ 10 ನಿಮಿಷ ಪಟ್ಟಿಗೆ, 1 ದಿನ 2 ದಿನ ಪಟ್ಟಿಗೆ ಅಂತಂದು ನಿತ್ತರಿಸ್ಕೊಂಡ್ ಬಂದ್ರೆ ಪರವಾಗಿಲ್ಲ. ಹೌದು ಸರ್. ಇಲ್ಲ ನಾನು ಏನೋ ಹೋರಾಟ ಮಾಡ್ತಂದ್ರೆ ಅವ ಏನೋ ಅಲ್ಲೇ ಮುಗಿದೋಗ್ತಾನೆ. ಹೌದು ಸರ್. ಅವ್ರು ಹ್ಮ್ ಬಂದಿರೋದೀಗ ಒಳ್ಳೇದೇ ಸರ್. ಯಾವತ್ತಿದ್ರು ಮನುಷ್ಯ ಆದ್ಮೇಲೆ ಸಾಯೋದು ಹ್ಮ್ ನಿಜ ಅಲ್ವಾ ಸರ್? ಹ್ಮ್ ಇದು ಒಂದು ಸತ್ಯ ಹೇಳಿ ಸತ್ರೆ ಆಯಪ್ಪನ್ಗೂ ಎಷ್ಟು ದೇವ್ರು ಒಳ್ಳೇದ್ ಮಾಡ್ತಾನಲ್ವಾ? ನೋಡಿ, ಪಾಪ ಅವ್ನು ಈ ನಮ್ಮ ರಾಜ್ಯನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಹಾ ಅಲ್ಲೆಲ್ಲ ನಿಂತ್ಕೊಂಡಿದ್ದು ಎಲ್ಲ ಮಾಡಿ ನನ್ನ ಮಕ್ಳಿಗೆ ಇದೇ ಗತಿ ಬರುತ್ತಲ್ಲ ಅಂತ ಹೇಳಿ ಅವನ ಖಂಡಿತ ಪಾಪ ಸರ್. ಪ್ರಜ್ಞೆಯಿಂದ ಎಲ್ಲ ಹೌದು. ಪ್ರತಿಯೊಂದು ಅವ್ನು ಎಲ್ಲೆಲ್ಲಿಲ್ಲ ಅದನ್ನ ಪ್ರತಿಯೊಂದು ಇದು ದಾಖಲಾತಿನ ಕೊಡ್ತೀನಿ ಆಗ್ಬೇಕು ಅಂತ ಸರ್. ಹೇಳ್ತೀನಿ. ಇದ್ರ ಹಿಂದೆ ಮಾತ್ರ ಸರಿಯಾದ ಜನ ನಿಂತು ಮಾಡ್ಬೇಕು ಸರ್. ಇದು ಆಗ್ಲೇಬೇಕಿದು. ಆಗತ್ತಮ್ಮ, ಇನ್ನ ಹ್ಮ್ ಸ್ವಲ್ಪ ದಿನ ಅಷ್ಟೇ. ಆ ಹಾ ಕಾಮನು ಪಂಚೆ ಕಳ್ಸಿ ಬೀಳುತ್ತೆ, ಇದಂತೂ ಪಕ್ಕ. ಕರೆಕ್ಟ್. ಹೌದು ಸರ್.
ಅದು ಹ್ಮ್ ನಿಜ. ಥ್ಯಾಂಕ್ ಯು ಸರ್. ಹ್ಮ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಮಚ್. ಅಮ್ಮ. ಯೂಟ್ಯೂಬಲ್ಲಿ ಹಾಕ್ಬೋದಮ್ಮ ಇದನ್ನ? ಓಕೆ, ಹಾಕಿ ಸರ್. ಇನ್ನೇನಾದ್ರೆ ಮಾಹಿತಿ ಇದ್ರೆ ಫೋನ್ ಮಾಡಮ್ಮ, ನೀವು ಯಾವಾಗన్నా ಫೋನ್ ಮಾಡಿ, ಹಂಗೇನಿಲ್ಲ. ಓಕೆ ಒಂದ್ಸಲ ಸರ್. ಎತ್ತಿಲ್ಲ ಅಂದ್ರೆ ಕೂಡ ನಾವೇ ಫೋನ್ ಮಾಡಿದಲ್ಲಮ್ಮ, ನೀವು ಫೋನ್ ಮಾಡಿದ್ರೆ ಹಾ ಹಾ ಸರ್. ನೋಡ್ಕೊಂಡಾದ್ರೂ ಫೋನ್ ಮಾಡ್ತೀವಮ್ಮ ನಾವು. ಓಕೆ ಸರ್.